ಡಿ ಅಂದ್ರೆ ಏನು? ಡಿಸಿಪ್ಲಿನ್, ಶಿಸ್ತು. ಶಿಸ್ತು ಅಂದ್ರೆ ಬೆಳಗ್ಗೆ ಏಳುವುದು ಮಲ್ಕೊಳ್ಳೋದು ಒಂದೇ ಟೈಮ್ ಇರಬೇಕು, ಮೊದಲೇ ನಿಯಮ. ನೀವು ನಿನ್ನ ಈ ವ್ಯತ್ಯಾಸ ಇತ್ತಂದ್ರ ನಿನ್ ಡಿಸಿಪ್ಲಿನ್ ಇಲ್ಲ. ಓದುದು, ಊಟ, ನೀಟಾಗಿರೋದು, ಇವೆಲ್ಲ ಡಿಸಿಪ್ಲಿನ್ ಒಂದು ಭಾಗ. ನನಗೆ ಒಂದು ಕಾಲೇಜಿನ ವಿದ್ಯಾರ್ಥಿಗೆ ಸನ್ಮಾನ ಮಾಡುವಾಗ ನಾನು ಪ್ರಶ್ನೆ ಕೇಳಿದೆ. ಅವ ರ್ಯಾಂಕ್ ಬಂದಿದ್ದ. ಅಲ್ಲಪ್ಪ, ಆ ಕಾಲೇಜು ಬಹಳ ಸ್ಟ್ರಿಕ್ಟ್ ಅಂತಲ್ಲ, ನಿನಗೆ ಏನ್ ಅನಿಸ್ತು ಅಂತ ಕೇಳಿದೆ. ಆ ಹುಡುಗ ನನಗೆ ಏನಾದ್ರು ಅಂತ, ಸರ್ ಅದನ್ನ ಸ್ಟ್ರಿಕ್ಟ್ ಯಾಕಂತೆ, ಡಿಸಿಪ್ಲಿನ್ ಅಂತ ಯಾಕೆ ಅನ್ನೋದು ನೀವು? ನಿಮ್ಮ ಸಮಯಕ್ಕೆ ಸರಿಯಾಗಿ ಬರ್ಬೇಕಂತ ಹೇಳಿ ನಿಮ್ ಟೀಚರ್ ಹೇಳೋದು ಅದು ಸ್ಟ್ರಿಕ್ಟ್ ಅನ್ನಬಾರ್ದು, ಡಿಸಿಪ್ಲಿನ್ ಅನ್ನೋದು. ನಿಮ್ಮ ತಾಯಿ, ನಿಮ್ಮ ತಂದೆ ಬೆಳಗ್ಗೆ ಇಷ್ಟಕ್ಕೆ ಹೇಳ್ಬೇಕಂತ ಹೇಳ್ತಾರ, ಅದನ್ನ ಸ್ಟ್ರಿಕ್ಟ್ ಅನ್ನಬೇಡ, ಡಿಸಿಪ್ಲಿನ್ ಅನ್ನು ನಿನ್ ಬದುಕು ಚೇಂಜ್. ನಾವೇನ್ ಮಾಡ್ತೀವಿ, ನಮ್ಮ ತಂದೆ ಬಹಳ ಸ್ಟ್ರಿಕ್ಟ್, 5 ಅಂದ್ರೆ 5ಕ್ಕೆ ಎಬ್ಬಿಸ್ತಿದ್ರು, ಅದು ಸ್ಟ್ರಿಕ್ಟ್ ಅಲ್ಲ, ಡಿಸಿಪ್ಲಿನ್. ನೀವು ಬದುಕಿನಾಗ ಈ ಡಿಸಿಪ್ಲಿನ್ ರೂಢಿಸ್ಕೊಳ್ಳಿ, ಅದು ಅದ್ಭುತ ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಆ ಕಳ್ಳನ ಮಗ ಏನ್ ಮಾಡ್ದ, ಡಿಸಿಪ್ಲಿನ್ ಇಂದ ಮನೆಗೆ ಹೋಗ್ಬೇಕಲ್ಲ 5 ಒಳಗೆ ರೆಡಿ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು. ಅದನ್ನೇ ಕೊನೆಯದಾಗಿ ಈ ಎಫರ್ಟ್, ಪ್ರಯತ್ನ ಇರಬೇಕು. ಎಲ್ಲಿಗೆ? ಅವನ ಗುರಿ ಯಾವುದು? ಮನೆಗೆ ಹೋಗ್ಬೇಕು. ಬೆಳಗ್ತಾನೆ ಅಲ್ಲೇ ಕೂತ್ರೆ ಏನಾಗ್ತದ, ಆ ಮನೆಯವರು ಬಂದು ಅವ್ನು ಹಿಡ್ಕೊಂಡು ಹೋಗ್ಬಿಡ್ತಾನ. ಈ ವ್ಯಕ್ತಿ ಏನ್ ಮಾಡ್ತಾನ, ಮನೆಗೆ ಹೋಗ್ತಾನ. ಹೋಗುವಾಗ ಅಲ್ಲಿ